ಇವತ್ತಿನ ದಿವಸ ನಮಗೆ ಪ್ರಯಾಣಿಕರೇ ದೊರೆಗಳು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವೆಲ್ಲಿದ್ದೀವಿ ಗೊತ್ತಾ? ನಾವು ಇದ್ದೇವೆ BMRC. ಏನು ಹಾಗಂದರೆ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಸಭಾಂಗಣದಲ್ಲಿ ನಾವೆಲ್ಲ ಕೂತಿದ್ದೇವೆ. ಇಲ್ಲಿ ನಮ್ಮ ಗೆಳೆಯರು ಕೂತಿದ್ದಾರೆ. ಅವರ ಜೊತೆ ಒಂದಷ್ಟು ಸಮಯ ಕಳೆಯೋಣ ಅಂತ ಆಸೆ. ಕನ್ನಡಿಗ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ, ಒಂದಷ್ಟು ಮಾಹಿತಿಯನ್ನು ತಿಳ್ಕೋತಾ, ಒಂದಷ್ಟು ಕನ್ನಡ ಪುಸ್ತಕಗಳನ್ನು ಹಂಚುವ ಆಸೆ ನಮ್ಮದು. ಎಲ್ಲರೂ ಸಿದ್ಧವಾಗಿದ್ದಾರೆ, ನೀವೂ ಸಿದ್ಧವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ತಡ ಯಾಕೆ, ಮೊದಲನೇ ಪ್ರಶ್ನೆಯನ್ನು ಈಗ ಆರಂಭಿಸ್ತಾ ಇದ್ದೇನೆ. ನೋಡೋಣ ಯಾರು ಉತ್ತರವನ್ನು ಕೊಡ್ತಾರೆ ಅಂತ. ಕರ್ನಾಟಕಕ್ಕೆ ಕರುನಾಡು ಎಂಬ ಶಬ್ದ, ಆ ಹೆಸರು ಬರಲು ಕಾರಣ ಏನು? ಪಶ್ಚಿಮ ಘಟ್ಟಗಳು ಕಾರಣವ, ದಖನ್ ಪ್ರಸ್ಥಭೂಮಿಯು ಕಾರಣವ? ಸರ್, ತಾವು? ನನ್ನ ಹೆಸರು ಗಿರೀಶ. ನಾನು BMRCL ತರಬೇತಿ ಕೇಂದ್ರದಲ್ಲಿ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಉತ್ತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಉತ್ತರವನ್ನು ನೋಡೋಣ. ಉತ್ತರ ತಪ್ಪಾಗಿದೆ. ದಖನ್ ಪ್ರಸ್ಥಭೂಮಿ. ಕರುನಾಡು ಅಂದರೆ ಎತ್ತರವಾದ ನಾಡು ಅಂತ. ನಮ್ಮ ಇಡೀ ಕರ್ನಾಟಕ ಕರಾವಳಿಯ ಕೆಲವು ಭಾಗಗಳನ್ನು ಬಿಟ್ಟು ಉಳಿದ ಎಲ್ಲ ಭಾಗ ದಖನ್ ಪ್ರಸ್ಥಭೂಮಿ ಮೇಲೆ, ಡೆಕ್ಕನ್ ಪ್ಲಾಟೋ ಮೇಲೆ ಇರೋ ಕಾರಣ ನಾವು ಕರುನಾಡು, ಎತ್ತರವಾದ ನಾಡು ಅಂತ ಕರಿತೇವೆ. ಕರುನಾಡು ಈ ಶಬ್ದ ಕ್ರಮೇಣ ಕರ್ನಾಟಕ ಆಯಿತು ಅಂತ ತಜ್ಞರು ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಂದ್ರ ತೀರ್ಥದ ಮಹತ್ವವೇನು? ಇದು ಉಪ್ಪು ನೀರಿನ ಬುಗ್ಗೆಯೋ, ಬಿಸಿ ನೀರಿನ ಬುಗ್ಗೆಯೋ? ಎಸ್ ಸರ್. ನನ್ನ ಹೆಸರು ಪವನ್ ಕುಮಾರ್ ಅಂತ, ಟ್ರೈನ್ ಆಪರೇಷನ್ ಡಿಪಾರ್ಟ್ಮೆಂಟು. ಇದಕ್ಕೆ ಉತ್ತರ ಬಿಸಿ ನೀರಿನ ಬುಗ್ಗೆ. ಬಿಸಿ ನೀರಿನ ಬುಗ್ಗೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ, ಬಿಸಿ ನೀರಿನ ಬುಗ್ಗೆ. ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ. ಈ ಬುಗ್ಗೆಯನ್ನು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ. ಈಗ ಬುಗ್ಗೆ ಕ್ರಮೇಣ ಇಂಗಿ ಹೋಗ್ತಾ ಇದೆ. ಈ ಬಿಸಿ ನೀರಿನ ಬುಗ್ಗೆ ಇರ್ತಕ್ಕಂಥ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೋರ್ವೆಲ್ಗಳನ್ನು ಹಾಕೋದು ಹೆಚ್ಚಾಗಿದೆ. ಬೋರ್ವೆಲ್ಗಳ ಸಂಖ್ಯೆ ಹೆಚ್ಚಾದ ಹಾಗೆ ಈ ಬುಗ್ಗೆ, ಅದರಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಕ್ರಮೇಣ ಕಡಿಮೆಯಾಗ್ತಾ ಇದೆ. ಈ ಬಿಸಿ ನೀರಿನ ಬುಗ್ಗೆಯನ್ನು ಉಳಿಸ್ಕೋಬೇಕಾ ಬೇಡವಾ, ಅದನ್ನು ನಿರ್ಧರಿಸಬೇಕಾದವರು ನಾವೇ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 5 ನದಿಗಳು ಹರಿಯುವ ಜಿಲ್ಲೆ ಯಾವುದು? ಎಸ್ ಸರ್. ನನ್ನ ಹೆಸರು ದೊರೆಸ್ವಾಮಿ. ನಾನು ನಿಲ್ದಾಣ ನಿಯಂತ್ರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಪ್ರಶ್ನೆಗೆ ಉತ್ತರ ವಿಜಯಪುರ. ವಿಜಯಪುರ ಉತ್ತರ ಸರಿಯಾಗಿದೆ. ವಿಜಯಪುರದಲ್ಲಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ದೋಣಿ 5 ನದಿಗಳು ಹರಿಯುತ್ತೆ. ಪಂಚನದಿಗಳ ನಾಡು ಅಂತ ಕರೀತಾರೆ. ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಆದರೆ ದುರಂತ ಏನು ಗೊತ್ತಾ? ವಿಜಯಪುರದಲ್ಲಿ, ನಗರದಲ್ಲಿ ಕುಡಿಯೋದಕ್ಕೆ ನೀರಿನ ಕಷ್ಟ ಆಗ್ತಾ ಇದೆ. ಯಾಕೆ ಹೀಗೆ? ಈ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೋಬೇಕಾಗುತ್ತೆ. ಇಡೀ ಜಿಲ್ಲೆಗೆ ನೀರು ಒದಗಿಸೋದು ಕಷ್ಟ ಇಲ್ಲ, ಆದರೆ ಒದಗಿಸುವ ದೃಢ ಮನಸ್ಸು, ಆ ಮನಸ್ಸನ್ನು ಕಾರ್ಯರೂಪಕ್ಕೆ ತರುವಂಥ ಚೈತನ್ಯ, ಇವೆರಡೂ ಇದ್ದರೆ ಖಂಡಿತ ಸಾಧ್ಯವಾಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕರ್ನಾಟಕದ ಕುದುರೆಲಾಳಾಕಾರದ ಜಲಪಾತ ಯಾವುದು? ಅದು ಜೋಗ್ ಜಲಪಾತವಾ, ಗೋಕಾಕ್ ಜಲಪಾತವಾ ಅಂತ ನೀಲಿ ಶರ್ಟ್ ಅವರು ಕೊನೆಯಲ್ಲಿದ್ದಾರೆ. ತಾವು ದಯವಿಟ್ಟು ಉತ್ತರವನ್ನು ಕೊಡಬೇಕು. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಟ್ರ್ಯಾಕ್ಷನ್ ವಿಭಾಗದಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಪ್ರಶ್ನೆಗೆ ಉತ್ತರ ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಗೋಕಾಕ್ ಜಲಪಾತ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯ ಜಲಪಾತ. ಗೋಕಾಕ್ ನಗರದಲ್ಲಿ ಈ ಜಲಪಾತ ಇದೆ. ಆ ಜಲಪಾತ
ಅದೆಷ್ಟು ಸಾವಿರ ವರ್ಷಗಳಿಂದ ಸುರಿತಾ ಇದೆಯೋ ಗೊತ್ತಿಲ್ಲ. ಸುರಿದು ಅಲ್ಲಿರ್ತಕ್ಕಂಥ ಬಂಡೆ ಅದು ಜಲಜ ಶಿಲೆ, ಸೆಡಿಮೆಂಟರಿ ರಾಕ್, ಅಷ್ಟು ಗ್ರಾನೈಟ್ ಅಷ್ಟು ಗಟ್ಟಿ ಇರೋಲ್ಲ. ಹಾಗಾಗಿ ಸವಿತಾ ಹೋಗುತ್ತೆ. ಪ್ರವಾಹದ ಭರ ಹೆಚ್ಚಿರೋದು ಮಧ್ಯಭಾಗದಲ್ಲಿ, ಹಾಗಾಗಿ ಅಂಚುಗಳು ಹಾಗೆ ಉಳ್ಕೊಂಡಿದೆ, ಮಧ್ಯಭಾಗ ಮಾತ್ರ ಸವಿತಾ ಹಿಂದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ಅಥವಾ ಕುದುರೆ ಲಾಳಾಕಾರದಲ್ಲಿ ಕಾಣ್ತಾ ಇದೆ ಈ ಒಂದು ಜಲಪಾತ, ಗೋಕಾಕ್ ಜಲಪಾತ. ಗೋಕಾಕ್ ಜಲಪಾತದ ವಿಶೇಷ ಏನು ಅಂದರೆ, ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತನ್ನು ಪ್ರಾಯೋಗಿಕವಾಗಿ ಉತ್ಪಾದಿಸಿ ಅದನ್ನು ಹತ್ತಿರದಲ್ಲಿ ಇರ್ತಕ್ಕಂಥ ಗಿರಣಿಗೆ ಪೂರೈಸಿದ್ರಂತೆ. ಹಾಗಾಗಿ ವಿದ್ಯುತ್ತಿನ ಉತ್ಪಾದನೆ ಇಡೀ ಏಷ್ಯಾದಲ್ಲಿ ಎಲ್ಲಿ ಪ್ರಾಯೋಗಿಕವಾದರೂ ಸರಿ ಮೊದಲ ಬಾರಿಗೆ ಎಲ್ಲಿ ಉತ್ಪಾದನೆ ಆಯಿತು ಅಂದರೆ ಗೋಕಾಕ್ ಜಲಪಾತದ ಬಳಿ ಅಂತ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳೋಣ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕಾವೇರಿ ನದಿಯ ಪಾತ್ರದಲ್ಲಿ ಎಷ್ಟು ದ್ವೀಪಗಳಿವೆ? 3 ದ್ವೀಪಗಳ, 5 ದ್ವೀಪಗಳ? ಸರ್ ತಾವು. ನನ್ನ ಹೆಸರು ಪ್ರಕಾಶ್ ಬಾಸಿಗೆ ಅಂತೇಳಿ. ನಾನು ಇಲ್ಲಿ ರೈಲು ನಿಲ್ದಾಣಕರು ಮತ್ತು ರೈಲು ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆನ್ಸರ್ ಬಂದ್ಬಿಟ್ಟು 3 ದ್ವೀಪಗಳು. 3 ದ್ವೀಪಗಳು ಯಾವುದು? ಶ್ರೀರಂಗಪಟ್ಟಣ ದ್ವೀಪ. ಶ್ರೀರಂಗಪಟ್ಟಣ ದ್ವೀಪ ಉತ್ತರ ಸರಿಯಾಗಿದೆ. 2ನೇ ದ್ವೀಪ ಚಿಂತೆ ಇಲ್ಲ, ಶ್ರೀರಂಗಪಟ್ಟಣ ದ್ವೀಪ ಅಂತ ಹೆಸರು ಕೊಟ್ಟು ಹೇಳಿದ್ದೀರಿ, ಉತ್ತರ ಸರಿಯಾಗಿದೆ. ಇನ್ನು 2 ದ್ವೀಪಗಳನ್ನು ಬೇರೆ ಯಾರಾದರೂ ಹೇಳ್ತಾರಾ? ನೋಡೋಣ. ಸರ್ ತಾವು. ಸರ್ ನಮಸ್ತೆ, ನನ್ನ ಹೆಸರು ಯೋಗೇಶ್ ಅಂತ ಸರ್. ಆಂತರಿಕ ಭದ್ರತಾ ವಿಭಾಗದಡಿ ಬರುವಂತಹ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮೊದಲನೇ ದ್ವೀಪ ಆಲ್ರೆಡಿ ಅವರು ಹೇಳಿದ್ದಾರೆ, ಶ್ರೀರಂಗಪಟ್ಟಣ ಅಂತ. 2ನೇ ದ್ವೀಪ ಬಂದು ಶ್ರೀರಂಗಂ ಸರ್. ಶ್ರೀರಂಗಂ. ಆಮೇಲೆ ಸರ್ ಸಂಗಮ ಅನಿಸುತ್ತೆ, ಅರ್ಕಾವತಿ ಮತ್ತು ತಾವು 3ನೇ ದ್ವೀಪದ ಹೆಸರು ಹೇಳಿದ್ರಿ ಶ್ರೀರಂಗಂ ಅಂತ. ತಮಗೂ ಪುಸ್ತಕ ಕೊಡ್ತೇನೆ, ಚಿಂತೆ ಇಲ್ಲ. ಆದರೆ 2ನೆಯ ದ್ವೀಪ ಯಾವುದು ಅಂತ ತಿಳ್ಕೋಬೇಕು. ಮೇಡಮ್ ತಾವು. ನನ್ನ ಹೆಸರು ಎನ್ ರತ್ನ. ನಾನು BMRCL ದೂರಸಂಪರ್ಕ ವಿಭಾಗದಲ್ಲಿ ಸೆಕ್ಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀರಂಗಪಟ್ಟಣ, ಆನಂತರ ಗಗನಚುಕ್ಕಿ ಭರಚುಕ್ಕಿ ಬರುತ್ತಲ್ಲ, ಅಲ್ಲಿ ಮಧ್ಯರಂಗ ಅಂತ ಕರಿತೇವೆ, ಅಲ್ಲಿ ಒಂದು ದ್ವೀಪ, ಹಾಗೂ ಶ್ರೀರಂಗಂ 3ನೇ ದ್ವೀಪ ತಮಿಳುನಾಡಿನಲ್ಲಿ ಬರುತ್ತೆ. ಗಗನಚುಕ್ಕಿ ಭರಚುಕ್ಕಿ ಅಂತ ಜಲಪಾತದ ಹೆಸರು ಹೇಳಿದರೆ ಸರಿಯಾಗಿದೆ, ಆದರೆ ಆ ಪ್ರದೇಶಕ್ಕೆ ಒಂದು ಹೆಸರಿದೆ, ಆ ದ್ವೀಪಕ್ಕೆ. ಗೊತ್ತಿದೆ ನಿಮಗೆ ಉತ್ತರ? ಈ ಕ್ಷಣದಲ್ಲಿ ಹೊಳಿದೆ ಇರಬಹುದು, ಗೊತ್ತಿದೆ. ಶಿವನ ಸಮುದ್ರ ಸರ್. ಶಿವನ ಸಮುದ್ರ ಉತ್ತರ ಸರಿಯಾಗಿದೆ. ಕಾವೇರಿ ನದಿಯ ಪಾತ್ರದಲ್ಲಿ 3 ದ್ವೀಪಗಳು ಬರುತ್ತೆ. ಮೊದಲನೇದು ಶ್ರೀರಂಗಪಟ್ಟಣ, ಅದನ್ನು ಆದಿರಂಗ ಅಂತ ನಾವು ಕರಿತೇವೆ. ಅಲ್ಲಿ ರಂಗನಾಥ ಸ್ವಾಮಿಯ ದೇವಾಲಯ ಇರುವಂಥ ವಿಚಾರ ನಮಗೆ ಗೊತ್ತು. 2ನೆಯದು ಮಧ್ಯರಂಗ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಶಿವನ ಸಮುದ್ರ, ಅಲ್ಲಿಯೂ ರಂಗನಾಥ ಸ್ವಾಮಿಯ ದೇವಾಲಯ ಉಂಟು. 3ನೇದು ಶ್ರೀರಂಗಂ, ಅದು ತಮಿಳುನಾಡಲ್ಲಿದೆ. ಬಹಳ ವಿಶಾಲವಾದ ದ್ವೀಪ, ಬಹುಶಃ ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಾಲವಾಗಿ ಹರಡಿರುವಂಥ ದೇವಸ್ಥಾನ ಅಂದರೆ ಶ್ರೀರಂಗಂ ದೇವಸ್ಥಾನ. ಈ 3 ದ್ವೀಪಗಳಲ್ಲಿರ್ತಕ್ಕಂಥ ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಶ್ರೀರಂಗಪಟ್ಟಣದಿಂದ ಆರಂಭಿಸಿ ಮಧ್ಯರಂಗಕ್ಕೆ ಬಂದು ಆನಂತರ ಅಂತ್ಯರಂಗಕ್ಕೆ ಹೋಗುವ ಭಕ್ತರು ನಮ್ಮ ನಡುವೆ ಉಂಟು. ಬಹಳ ಸಂತೋಷವಾಯಿತು. ಒಳ್ಳೆಯ ಉತ್ತರಗಳನ್ನು ಕೊಟ್ಟಿದ್ದೀರಾ, ತಮಗೆಲ್ಲ ಅಭಿನಂದನೆಗಳು. ಕಥಾ ಚಿಂತನ ಮನೋಮಂಥನ ಮಾತಾ ತ್ಯಾಗಮಯಿ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ, ದಯವಿಟ್ಟು ಬನ್ನಿ. ಪುರುಷೋತ್ತಮ ಪರ್ವ ಡಾಕ್ಟರ್ SLN ಸ್ವಾಮಿ ಅವರು ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಬರೆದಂಥ ನಾಟಕ ಕೃತಿ ಕೊಡ್ತಾ ಇದ್ದೇವೆ, ದಯವಿಟ್ಟು ಬನ್ನಿ, ಸ್ವೀಕರಿಸಿ. ಅಭಿನಂದನೆಗಳು. ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ರೂಬಿಕ್ ಕ್ಯೂಬ್ ಮತ್ತಿತರ ನಾಟಕಗಳ ಪುಸ್ತಕ ಬೇಲೂರು ರಘುನಂದನ್ ಬರೆದಿರುವಂಥದ್ದು ನಮಗೆ ಕೊಡ್ತಾ ಇದ್ದೇವೆ, ಅಭಿನಂದನೆಗಳು. ಕಡಲ ತಡಿಯ ಕಥೆಗಳು GK ಐತಾಳ್ ಅವರು ಬರೆದಂಥ ಕಥಾ ಸಂಗ್ರಹ
ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಈ ಚಿತ್ರದಲ್ಲಿ ಇರೋವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಹೇಳಬೇಕು ಸರ್ ತಾವು. ನನ್ನ ಹೆಸರು ಸಿದ್ದಪ್ಪ ಅಂತ, ನಿಲ್ದಾಣ ನಿಯಂತ್ರಕರ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅವ್ರಿಗೆ ಕೃತಿ ಹೆಸರು ಬಂದು ಸಮಗ್ರ ಸಾಹಿತ್ಯ. ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು. ಆರಂಭದಲ್ಲಿ ಕವಿಯ ಯಾವುದಾದರೂ ಒಂದು ಕೃತಿಯನ್ನು ತಗೊಂಡು ಇದು ಮಹತ್ವಯುತ ಕೃತಿ ಅಂತ ಪರಿಗಣಿಸಿ ಜ್ಞಾನಪೀಠ ಗೌರವವನ್ನು ಕೊಡ್ತಾ ಇದ್ದರು. ಆದರೆ ಈ ಆಯ್ಕೆ ಅಷ್ಟು ಸಮರ್ಥವಾಗಿ ಇರಲಿಲ್ಲ. ಯಾಕಂದರೆ ಮಾಸ್ತಿಯವರಿಗೆ ಚಿಕ್ಕವೀರ ರಾಜೇಂದ್ರ ಅನ್ನೋ ಕಾದಂಬರಿಗೆ ಪ್ರಶಸ್ತಿ ಕೊಟ್ಟರು. ಆದರೆ ಅನೇಕ ತಜ್ಞರು ಹೇಳೋ ಹಾಗೆ ಅದು ಅವರ ಶ್ರೇಷ್ಠ ಕೃತಿಯಲ್ಲ, ಅವರ ಸಣ್ಣ ಕಥೆಗಳಿಗೆ ಬರಬೇಕಾಗಿತ್ತು. ಹಾಗೆಯೇ ಮೂಕಜ್ಜಿಯ ಕನಸುಗಳು ಕಾರಂತರಿಗೆ ಪ್ರಶಸ್ತಿ ತಂದುಕೊಟ್ಟದ್ದು, ಅದು ಅವರ ಶ್ರೇಷ್ಠ ಕೃತಿಯಲ್ಲ. ಮರಳಿ ಮಣ್ಣಿಗೆ ಅದಕ್ಕಿಂತಲೂ ಒಳ್ಳೆಯ ಕೃತಿ ಅಂತ ತಜ್ಞರ ಅಭಿಪ್ರಾಯ. ಈ ಒಂದು ಸಣ್ಣ ಪುಟ್ಟ ತಿಕ್ಕಾಟಗಳು ಬಂದ ಕಾರಣ ಮುಂದೆ ಏನು ಮಾಡಿದ್ರು, ಆ ಸಾಹಿತಿಯ ಸಮಗ್ರ ಕೃತಿಗಳಿಗೆ ಬಹುಮಾನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ತಂದರು. ಹಾಗಾಗಿ ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಕೃತಿಗಳಿಗೆ ಜ್ಞಾನಪೀಠ ಗೌರವ ದೊರೆತಿದೆ. ಉತ್ತರ ಸರಿಯಾಗಿ ಕೊಟ್ಟಿದೆ. ಮುಂದಿನ ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಇವರು ಯಾರು ಅಂತ ಗುರುತಿಸಬೇಕು, ಬಹಳ ಸರಳ. ನನ್ನ ಹೆಸರು ಭವ್ಯ ಅಂತ, ಕಾರ್ಯಾಚರಣೆ ಮತ್ತು ನಿಯಂತ್ರಣ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿರೋರು ರಾಘವಂಕ ಅನ್ಸುತ್ತೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ನನ್ನ ಹೆಸರು ಮೋಹನ್, ನಾನು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಇವರು ಹೆಸರು ಕುಮಾರವ್ಯಾಸ ಸರ್. ಕುಮಾರವ್ಯಾಸ ಉತ್ತರ ಸರಿಯಾಗಿದೆ. ಕುಮಾರವ್ಯಾಸನನ್ನು ಗದುಗಿನ ನಾರಣಪ್ಪ ಅಂತಲೂ ಕರೀತೇವೆ. ಅಲ್ಲಿ ಕುಮಾರವ್ಯಾಸನ ಆರಾಧ್ಯ ದೈವ ವೀರನಾರಾಯಣನ ವಿಗ್ರಹ ಇರೋದನ್ನು ನೋಡ್ತಾ ಇದ್ದೀರಾ. ಒಂದು ಐತಿಹ್ಯ ಉಂಟು. ಬೆಳಗ್ಗೆ ಹತ್ತಿರದಲ್ಲೇ ಒಂದು ಕೊಳ ಇದೆ, ಅಲ್ಲಿಗೆ ಹೋಯಿತು ಅಂದರೆ ನೀವು ನೋಡಬಹುದು. ಆ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದು ಅಲ್ಲಿ ಒಂದು ಕಂಬ ಉಂಟು. ಆ ಕಂಬದ ಕೆಳಗೆ ಕುಳಿತುಕೊಂಡು ವೀರನಾರಾಯಣನನ್ನು ನೋಡಿದಾಗ ಆ ನಾರಾಯಣ ಆತ ಬರೀಬೇಕಾದ ಕಥಾ ಪ್ರಸಂಗ ಏನಿತ್ತು ಆ ಪ್ರಸಂಗವನ್ನು ಆತನ ಕಣ್ಣ ಮುಂದೆ ಜೀವಂತವಾಗಿ ನಡೆಯುವ ಹಾಗೆ ತೋರಿಸ್ತಾ ಇದ್ದಂತೆ. ಅದನ್ನು ನೋಡಿಕೊಂಡು ಈತ ಕಾವ್ಯವನ್ನು ರಚಿಸ್ತಾ ಇದ್ದಂತೆ. ಎಲ್ಲಿಯವರೆಗೆ ರಚಿಸ್ತಾ ಇದ್ದ ಅಂದರೆ ಆ ಉಟ್ಟುಕೊಂಡ ಬಟ್ಟೆ ಒಣಗುವವರೆಗೂ ಕಾವ್ಯವನ್ನು ರಚಿಸ್ತಾ ಇದ್ದಂತೆ. ಒಣಗಿದ ಕೂಡಲೇ ಕಾವ್ಯ ರಚನೆಯನ್ನು ನಿಲ್ಲಿಸಿ ತನ್ನ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಂತೆ. ನಾರಣಪ್ಪನ ವಿಶೇಷ ಏನು ಅಂದರೆ ಇವನು ಕಣ್ಣಾರೆ ವಿಜಯನಗರ ಸಾಮ್ರಾಜ್ಯವನ್ನು ಕಂಡವನು. ಕಣ್ಣಾರೆ ಆ ಯುದ್ಧಗಳು ಹೇಗೆ ನಡೆಯುತ್ತೆ. ಒಂದು ಯುದ್ಧ ನಡಿಬೇಕಾದರೆ ಸೈನಿಕರು ಯುದ್ಧರಂಗದಲ್ಲಿ ಹೋರಾಡ್ತಾ ಇರ್ತಾರೆ. ಅವರಿಗೆ ಅಗತ್ಯವಾದ ವಸ್ತುಗಳ ಪೂರೈಕೆ ಹಿಂದಿನಿಂದ ನಡೀತಾ ಇರುತ್ತೆ. ಅಲ್ಲೂ ಒಂದು ರೀತಿಯ ಯುದ್ಧ ನಡೀತಾ ಇರುತ್ತೆ. ಕಾಲಕ್ಕೆ ಸರಿಯಾಗಿ ಆಹಾರ ಪಾನೀಯಗಳನ್ನು ಒದಗಿಸ್ಬೇಕು. ಗಾಯಾಳುಗಳು ಯಾರಿರ್ತಾರೆ ಅವರನ್ನು ಯುದ್ಧರಂಗದಿಂದ ಸಾಗಿಸ್ಬೇಕು. ಹತ್ತಿರದಲ್ಲೇ ವೈದ್ಯರ ತಂಡ ಇದ್ದು ತಕ್ಷಣ ಏನು ಚಿಕಿತ್ಸೆಯನ್ನು ಕೊಡಬಹುದೋ ಆ ಚಿಕಿತ್ಸೆಯನ್ನು ಅವರು ಕೊಡ್ತಾ ಇರಬೇಕು. ಯುದ್ಧದ ಸ್ಥಿತಿಗತಿಯನ್ನು ನೇರವಾಗಿ ರಾಜಧಾನಿಗೆ ತಿಳಿಸುವಂಥ ದೂತರೂ ಸಹ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇವೆಲ್ಲವನ್ನು ಕಣ್ಣಾರೆ ಕಂಡಂಥ ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಆ ಎಲ್ಲ ಅನುಭವಗಳನ್ನು ದಟ್ಟೈಸಿ ಆತ ಕಾವ್ಯ ರಚನೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಏನೇನು ವಿವರಣೆಯನ್ನು ಕೊಡ್ತಾನೆ ಅವೆಲ್ಲವೂ ಕೇವಲ ಕಲ್ಪನೆಯ ವಿವರಣೆಗಳಲ್ಲ. ತನ್ನ ಕಣ್ಣಾರೆ ಕಂಡಂಥ ಮಾಹಿತಿ ಏನಿದೆ ಅದೆಲ್ಲವನ್ನು ಕಾವ್ಯ ರೂಪದಲ್ಲಿ ಬರೀತಾನೆ ನಮ್ಮ ಕುಮಾರವ್ಯಾಸ. ಹಾಗಾಗಿ ಕನ್ನಡಿಗರಾದ ನಾವು ಇಂತಹ ಅದ್ಭುತವಾದ ಕೃತಿ ನಮ್ಮಲ್ಲಿದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೆಮ್ಮೆ ಪಡ್ತಾ, ಸಾಧ್ಯವಾದರೆ ಅದರ ಸರಳ ಅನುವಾದಗಳು ಸಾಕಷ್ಟು ಸಿಗುತ್ತೆ, ಓದುವ ಪ್ರಯತ್ನವನ್ನು ಮಾಡೋಣ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಈಕೆಯನ್ನು ಗುರುತಿಸಿ. ನನ್ನ ಹೆಸರು ರಾಜೇಶ್ ಅಂತ, ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೇಷನ್ ಸೂಪರಿಂಟಾಗಿ ಕೆಲಸ ಮಾಡ್ತಿದ್ದೀನಿ. ಇದಕ್ಕೆ ಉತ್ತರ ಸೈನಾ ನೆಹ್ವಾಲ್. ಉತ್ತರ ಸರಿಯಾಗಿದೆ. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಡಿನ ಹೆಮ್ಮೆಯ
ಬ್ಯಾಡ್ಮಿಂಟನ್ ಆಟಗಾರ್ತಿ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಯಾರು ಹೇಳ್ತೀರಿ? ಕೊನೆಯಲ್ಲಿದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ. ನನ್ನ ಹೆಸರು ಮಂಜುನಾಥ್ BM ಅಂತ ಹೇಳಿ. ನಾನು ಟ್ರೈನ್ ಆಪ್ರೇಷನ್ಸಲ್ಲಿ ಅಸಿಸ್ಟೆಂಟ್ ಲೈನ್ ಸೂಪರ್ವೈಸರ್ ಆಗಿ ಕಾರ್ಯ ಮಾಡ್ತಾಯಿದ್ದೀನಿ. ಇವರು ಮಿಲ್ಕಾ ಸಿಂಗ್. ಮಿಲ್ಕಾ ಸಿಂಗ್ ಉತ್ತರ ಸರಿಯಾಗಿದೆ. ಮಿಲ್ಕಾ ಸಿಂಗ್ ಅವರನ್ನು ಫ್ಲೈಯಿಂಗ್ ಸಿಖ್ ಅಂತ ನಾವು ಕರೀತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಒಲಿಂಪಿಕ್ಕಲ್ಲಿ ಇವರು ಭಾಗವಹಿಸಿ 4ನೇ ಸ್ಥಾನ ಗಳಿಸ್ತಾರೆ. ಕೆಲವೇ ಮಿಲಿಮೀಟರ್ಗಳ ಅಂತರದಲ್ಲಿ ಇವರು 4ನೇ ಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇಲ್ಲದೆ ಇದ್ದರೆ 3ನೇ ಸ್ಥಾನವನ್ನು ಗಳಿಸುವ ಅವಕಾಶ ಇತ್ತು ಮಿಲ್ಕಾ ಸಿಂಗ್ ಅವರಿಗೆ. ಇವರು ಮುಂದಿನ ತಲೆಮಾರಿಗೆ ಒಂದು ಮಾದರಿಯಾಗ್ತಾರೆ, ಸ್ಫೂರ್ತಿಯಾಗ್ತಾರೆ. ಇವರ ಬಗ್ಗೆ ಸಾಕ್ಷ್ಯಚಿತ್ರವೂ ಸಹ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತಿಗೂ ನಾವು ನೋಡ್ತು ಅಂದರೆ ಆ ಸಾಕ್ಷ್ಯಚಿತ್ರವನ್ನು ಏನೇನೂ ಅನುಕೂಲತೆಗಳು ಇಲ್ಲದೆ ಇರತಕ್ಕಂಥ ದಿನಗಳಲ್ಲಿ ಈ ಮಟ್ಟಿಗೆ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ್ದಾರಲ್ಲ, ಅದನ್ನು ನಾವು ಶ್ಲಾಘಿಸಬೇಕಾಗುತ್ತೆ. ಮುಂದಿನ ಚಿತ್ರವನ್ನು ನೋಡೋಣ. ನನ್ನ ಹೆಸರು ವರ್ಷ. ರೈಲು ಚಾಲಕರು, ನಿಲ್ದಾಣ ನಿಯಂತ್ರಕರು, ಪಂಜೆ ಮಂಗೇಶ್ ರಾಯ್. ಪಂಜೆ ಮಂಗೇಶ್ ರಾವ್ ಉತ್ತರ ಸರಿಯಾಗಿದೆ. ಕರಾವಳಿ ತೀರದಿಂದ ಬಂದಂಥ ಇಬ್ಬರು ಮಹಾನುಭಾವರು ಅಂದರೆ ಮಂಜೇಶ್ವರ ಗೋವಿಂದ ಪೈ ಹಾಗೂ ಪಂಜೆ ಮಂಗೇಶ್ ರಾವ್ ಅವರು. ಪಂಜೆ ಮಂಗೇಶ್ ರಾವ್ ಅವರು ವಿಶೇಷವಾಗಿ ಮಕ್ಕಳ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇವರು ಬರೆದಂಥ ಅತ್ಯಂತ ಪ್ರಖ್ಯಾತವಾದ ಶಿಶುಗೀತೆಯನ್ನು ಯಾರು ಹಾಡ್ತೇವೆ? ನನ್ನ ಹೆಸರು ನಾಗಲಿಂಗ್ ಅಂತ, ಕಾರ್ಯಾಚರಣೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ ಕೆಲಸ ಮಾಡ್ತೇನೆ. ನಾಗರ ಹಾವೆ ಹಾವಳು ಹೂವೆ. ಹಾಡಬೇಕು ಸರ್, ಹೇಳೋದಲ್ಲ. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಲದಳು ನಿನ್ನಯ ಟಾವೆ, ಕೈಯನ್ನು ಮುಗಿವೆ ಕಾಲನ್ನೀವೆ. ಎಲ್ಲರೂ ಒಟ್ಟಿಗೆ ಹಾಡೋಣವಾ? 3, 2, 1 ಸ್ಟಾರ್ಟ್. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಲದಳು ನಿನ್ನಯ ಠಾವೆ, ಕೈಗಳ ಮುಗಿವೆ ಕಾಲನ್ನೀವೆ, ಪೋ 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 ಪೋ. ಏನೋ ಒಂದು ಕೆಟ್ಟದಾಗಿ ಹಾಡಿದ್ದೀನಿ ನಾನು, ನನ್ನ ಬಾಲ್ಯದಲ್ಲಿ ಓದಿದ್ದು. ಆದರೆ ಗುರುತಿಸಿದ್ರಿ, ಹಾಡನ್ನು ಹಾಡಿದ್ರಿ, ತುಂಬ ಸಂತೋಷ. ಅಭಿನಂದನೆಗಳು ತಮಗೆ. ಇನ್ನು ಒಂದು ಚಿತ್ರವನ್ನು ತೋರಿಸಿ ಹಾಡಿನ ಸುತ್ತಿಗೆ ನಾವು ಬರ್ತೇವೆ. ಈ ಶಿಲ್ಪದ ಹೆಸರನ್ನು ಹೇಳಬೇಕು. ಎಸ್ ಸರ್, ತಾವು ಚೌಕಿ ಶರ್ಟು. ನನ್ನ ಹೆಸರು ಮಂಜುನಾಥ್ ಅಂತ, ಸಂಪರ್ಕ ವಿಭಾಗದಲ್ಲಿ JE ಕೆಲಸ ಮಾಡ್ತಾಯಿದ್ದೀನಿ. ಈ ಚಿತ್ರದಲ್ಲಿರುವ ಶಿಲೆ ಹೆಸರು ದರ್ಪಣ ಸುಂದರಿ. ದರ್ಪಣ ಸುಂದರಿ ಉತ್ತರ ಸರಿಯಾಗಿದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಬೇಲೂರಿಂದು ಅಂತ, ಆದರೆ ಆ ಹೆಸರು ಗೊತ್ತಿರೋಲ್ಲ. ದರ್ಪಣ ಸುಂದರಿ, ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಒಂದು ಉಪಪ್ರಶ್ನೆ ಹಾಕ್ತಾ ಇದ್ದೇನೆ. ಇಲ್ಲಿ ಬೇಲೂರಲ್ಲಿ ಇರ್ತಕ್ಕಂಥ ಈ ಶಿಲಾಬಾಲಿಕೆಯರು ಯಾರಿದ್ದಾರೆ ಅವರನ್ನು ಕುರಿತು ಒಂದು ಅದ್ಭುತವಾದ ಕವನ ಸಂಗ್ರಹ ಪ್ರಕಟ ಆಗಿದೆ. ಅಂತಃಪುರ ಗೀತೆಗಳು ಅಂತ ಕರಿತೇವೆ. ಇದನ್ನು ಬರೆದವರು ಯಾರು ಅಂತ ಹೇಳಬೇಕು. ಯಾರು ಕೊಡ್ತೀರಿ ಉತ್ತರ? ಅಂತಃಪುರ ಗೀತೆಗಳು. ಅಂತಃಪುರ ಗೀತೆಗಳು ಸ್ವಲ್ಪದರಲ್ಲೇ ಜ್ಞಾನಪೀಠ ಪ್ರಶಸ್ತಿ ತಪ್ಪಿ ಹೋಯಿತು ಅವರಿಗೆ. ಮೊದಲ ಜ್ಞಾನಪೀಠ ಪ್ರಶಸ್ತಿ ತಪ್ಪಿ ಹೋಯಿತು ಅವರಿಗೆ. ಹೇಳಿ ಮೇಡಮ್. ಪೂತಿ ನರಸಿಂಹಾಚಾರ್ಯ. ತಪ್ಪು ಉತ್ತರ. ಮೇಡಮ್ ತಾವು? ನನ್ನ ಹೆಸರು ಮಮತಾ ಅಂತ, ನಾನು ದೂರಸಂಪರ್ಕ ವಿಭಾಗದಲ್ಲಿ JE ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ DVG ಅವರು, DV ಗುಂಡಪ್ಪ. DVG ಅವರ ಪೂರ್ತಿ ಹೆಸರು? DV ಗುಂಡಪ್ಪ. DV ಗುಂಡಪ್ಪ. ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ಸಿಗ್ತಾ ಇದೆ. ಧನ್ಯವಾದಗಳು. ಇದು ನಾವೆಲ್ಲ ತಿಳ್ಕೋಬೇಕಾದಂಥ ವಿಚಾರ. DVG ಅವರಿಗೆ ಈ ಮದನಿಕಾ ವಿಗ್ರಹಗಳ ಬಗ್ಗೆ ಕವನ ಬರೀಬೇಕು ಅಂತ ಆಸೆ. ಆದರೆ ಕವನ ಬರೀಬೇಕಾದರೆ ಅದಕ್ಕೆ ಪ್ರಶಾಂತವಾದ ಪರಿಸರ ಇರಬೇಕು. ಹಾಗಾಗಿ ಸರ್ಕಾರದ ವಿಶೇಷ ಅನುಮತಿಯನ್ನು ತಗೊಂಡು ಬೆಳದಿಂಗಳ ರಾತ್ರಿಯಲ್ಲಿ ಹೋಗ್ತಾರೆ ಬೇಲೂರಿಗೆ. ಅಲ್ಲಿ ಹೋಗಿ ಚೆನ್ನಕೇಶನ
ಕೇಶವನ ದೇವಾಲಯದಲ್ಲಿ ಒಂದೊಂದು ವಿಗ್ರಹವನ್ನು ನೋಡ್ತಾ ವೀಕ್ಷಿಸ್ತಾ ತಮ್ಮ ಕಲ್ಪನಾ ಲಹರಿಯನ್ನು ಹರಿಬಿಡ್ತಾ ಅವರು ಈ ಅಂತಃಪುರ ಗೀತೆಗಳು ಅಂತ ಬರೀತಾರೆ. ಒಂದೊಂದು ಮದನಿಕಾ ವಿಗ್ರಹಕ್ಕೂ ಸಂಬಂಧಪಟ್ಟ ಹಾಗೆ ಒಂದೊಂದು ಗೀತೆಗಳನ್ನು ಅವರು ರಚಿಸಿದ್ದಾರೆ. ಇವುಗಳಿಗೆ ರಾಗವನ್ನು ಹಾಕಿ ಅನೇಕ ಜನ ಹಾಡಿದ್ದಾರೆ. ಹಾಗಾಗಿ ಒಂದು ಸಲ ಸಾಹಿತ್ಯವನ್ನು ಓದಿಕೊಂಡು ಹಾಡನ್ನು ಕೇಳಿಕೊಂಡು ಆನಂತರ ಬೇಲೂರಿಗೆ ಹೋಗಿ ಡಿ ವಿ ಜಿ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೆನೆಸ್ಕೊಂಡು ವಿಗ್ರಹವನ್ನು ನೋಡ್ತು ಅಂದರೆ, ಅಧ್ಯಯನ ಮಾಡ್ತು ಅಂದರೆ, ಆಗ ಡಿ ವಿ ಜಿಯವರು ಕಂಡಂಥ ಚಿತ್ರ ಏನಿದೆ ಅದು ನಮ್ಮ ಕಣ್ಣು ಮುಂದೆನೂ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸಿದ್ಧತೆ ಇಲ್ಲದೆ ಬೇಲೂರಿಗೆ ಹೋಗೋದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಲುಮಯ್ಯ ನೌಕೆ ಶಿಲ್ಪಾ ಶ್ರೀವತ್ಸ ಬರೆದಂಥ ಕಾದಂಬರಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ, ಪುಸ್ತಕವನ್ನು ಸ್ವೀಕರಿಸಿ. ಅಭಿನಂದನೆಗಳು. ಜಗದೀಶ್ ಶರ್ಮಾ ಸಂಪ ಭಗವದ್ಗೀತೆ, ನಿಮಗೆ ಬೇಕಾದ್ದು ಭಗವದ್ಗೀತೆಯಲ್ಲಿದೆ ಅಂತ ಹೇಳ್ತಾರೆ. ನೋಡೋದಕ್ಕೆ ಪುಸ್ತಕ ಚಿಕ್ಕದಾಗಿದೆ, ಆದರೆ ಒಳಗೆ ಇರ್ತಕ್ಕಂಥ ವಿಚಾರ ಮನಮುಟ್ಟುವ ಹಾಗಿದೆ. ತಮಗೆ ಸಿಗ್ತಾ ಇದೆ, ದಯವಿಟ್ಟು ಸ್ವೀಕರಿಸಿ ಸರ್. ಅಭಿನಂದನೆಗಳು. ವೇದ ಕಾಲದ ವಿದ್ಯಾವತಿಯರು HR ಅಮರನಾಥ್ ಸಂಪಾದಿಸಿರುವಂಥ ಕೃತಿ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಹಸಿರು ಬಾಗಿಲು ಓ ಹೆನ್ರಿಯ ಪ್ರಸಿದ್ಧ ಕಥೆಗಳನ್ನು ಅನುವಾದ ಮಾಡಿದ್ದಾರೆ N. ರಾಮನಾಥ್ ಅವರು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಅಂಕಲ್ ಅಂತರಂಗ ಸಮರ್ಥ ಸಂಘಟನೆ ಸಾರ್ಥಕ ಬದುಕು ಸಂಪಾದಿಸಿದ್ದಾರೆ H. ವಿ. ನಟರಾಜ್, JS. ರಾಮದೇವ್ ಹಾಗೂ N. ರಾಮನಾಥ್. ಬೊಜ್ಜುಂ ಶರಣಂ ಗಚ್ಚಾಮಿ N. ರಾಮನಾಥ್ ಅವರು ಬೊಜ್ಜಿನ ಸುತ್ತಮುತ್ತ ಬರೆದಂತಹ ಹಾಸ್ಯ ಲೇಖನಗಳ ಸಂಗ್ರಹ, ಸ್ವೀಕರಿಸಿ. ಅಭಿನಂದನೆಗಳು. ರಸಬಿಂದು ಸನಾತನ ಸಂಸ್ಕೃತಿ ಸಂಸ್ಕಾರಗಳ ಪರಿಚಯಕ್ಕೆ ಸರಳ ಪ್ರಶ್ನೋತ್ತರಗಳು ಅಂತ ಹೇಳ್ತಾರೆ ಡಾಕ್ಟರ್ ಗಣಪತಿ ಹೆಗಡೆ ಅವರು. ಸೊಗಸಾದ ಕೃತಿ ನಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಅಪ್ ಟು ಡೇಟ್ ಅಜ್ಜಿ ಮತ್ತು ಇತರೆ ಕಥೆಗಳು ER. ರಾಮಚಂದ್ರನ್ ಅವರು ಬರೆದಂಥ ಪುಸ್ತಕ ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ